ಕಣ್ಣಿಂದ ತಿಬಳ ಅಂದ ಏನು ಹೇಳಿ ಅಂದಾನ ಸಾಲುತ್ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಳನ ಪ್ರೀತಿ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯಲ್ ನೋಡಿದಿಲ್ಲ, ಒಂದು ಸಿಂಪಲ್ ಆಗಿರೋ ಲಿರಿಕ್ಸ್ ಇಡೋಣ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜೂರು ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ, ಯಾಕಂದರೆ ನಾ ಹಾಕಿರೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ತಲುಪುತ್ತೆ, ಹಾಗೆ ನೀವು ನೋಡಲಿಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಮೊದಲಾಗಿ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಂದ್ರೆ ಮೊದಲು ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಪ್ಲಸ್ ಏನು ಮಾಡ್ಬೇಕಂದ್ರೆ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಒಂದು ಫುಲ್ ಪ್ರೊಜೆಕ್ಟ್ ಕೊಟ್ಟಿರ್ತೀನಿ ನೋಡಿ, ಯಾವ ಥರ ಇರುತ್ತೆ ಅಂದರೆ ನೋಡಿ ಈ ಥರ ಇರುತ್ತೆ. ಅದು ನಾನು ಎಲ್ಲ ಎಡಿಟ್ ಮಾಡಿ ಕೊಟ್ಟಿರ್ತೀನಿ, ಇದನ್ನ ಎಫೆಕ್ಟದು ಆ್ಯಡ್ ಮಾಡಿ. ಸೊ ನೀವು ಬೇಕಂದರೆ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋ ಅಂತ ಹೇಳ್ಕೊಡ್ಬೇಕಂದ್ರೆ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಬ್ಯಾಗ್ ಬಂದು ಸೊ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ 9x16 ಇಟ್ಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಆ್ಯಸ್ ಇಟ್ ಇಸ್ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾನು ವಿಡಿಯೋದಲ್ಲಿ ಇದೆ, ಜಸ್ಟ್ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಈ ಥರ. ಸೊ ಮಾಡಿಕೊಂಡು ಮಿಕ್ಕಿರೋ ವಿಡಿಯೋನ ಡಿಲೀಟ್ ಮಾಡಿಕೊಂಡು ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಪ್ಲಸ್ ಸಿಂಗ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತಾರೆ. ಸೊ ಆ್ಯಡ್ ಮಾಡಿಕೊಂಡು ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ನಾವು ಸಾಂಗ್ ಲೆಂತ್ ಎಲ್ಲಿವರೆಗೂ ಮಾಡಬೇಕಂತ ಅಂದ್ಕೊಂಡಿರ್ತಿಲ್ಲ, ಸೊ ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಬೇಕು. ನಾನು ಜಸ್ಟ್ ನಿಮಗೆ ಒಂದು 6 ಸೆಕೆಂಡ್ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಹೇಳೋದಾಗುತ್ತೆ. ಸೊ ಅದಕ್ಕೆ 6 ಸೆಕೆಂಡ್ ತೋರಿಸ್ತೀನಿ. ಒಂದು 30 ಸೆಕೆಂಡ್ ಇದ್ದರೆ ನಾ ಮಾಡೋ ಪಾಲಿಸಿನ ನೀವು ಫಾಲೋ ಮಾಡಬೇಕು. ಸೊ ಬನ್ನಿ ಇವಾಗ. ಸೊ ಮತ್ತೇನು ಮಾಡಬೇಕಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿ ಸೊ ಇಲ್ಲಿ ಕಲರಲ್ಲಿ ಹೋಗಿ ಇಲ್ಲಿ ಲ್ಯುಮಿನೆನ್ಸ್ ಕಲರ್ನ ಚಾಯ್ಸ್ ಮಾಡ್ಕೊಬೇಕು. ಸೊ ಮಾಡಿದ ನಂತರ ಇವಾಗ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ಈ ಥರ ತೊಗೊಳ್ಳಿ. ಸೊ ತೊಗೊಂಡ ನಂತರ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಂಡು ಸೊ ಮಾಡಿದ ನಂತರ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಇದನ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿ ನಾವೊಂದು 53 ಇಟ್ಕೊಳ್ಳಿ, 55 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇದನ್ನ ಲೆಂತ್ ಎಲ್ಲಿವರೆಗೂ ವಿಡಿಯೋ ಲೆಂತ್ ಎಲ್ಲಿವರೆಗೂ ಇದನ್ನು ಸೊ ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಲೈನ್ ಎಲ್ಲಿಂದ ಎಂಡ್ ಆಗಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಅಲ್ಲಿ ಒಂದೊಂದು ಕಿಪ್ರೇನ ಆ್ಯಡ್ ಮಾಡ್ಕೊಳ್ಳಿ. ಕಣ್ಣಿಂದ ನೋಡಿ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಫಸ್ಟ್ ಏನಿದೆ ನೋಡಿ ಮೊದಲು ಕಣ್ಣಿಂದ. ಸೊ ಇದನ್ನ ಇಲ್ಲಿ ಟೈಪ್ ಮಾಡಬೇಕು, ಕಣ್ಣಿಂದ. ಸೊ ಫ್ರೆಂಡ್ಸ್, ಈ ಥರ ಟೈಪ್ ಮಾಡಿಕೊಂಡು ಇಲ್ಲಿ ಸೆಂಟರ್ ಬ್ರೌನ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ನಿಮಗೆ ಯಾವುದು ಫೌಂಟ್ ಕೊಟ್ಟಿರುತ್ತೆ ಅಂದರೆ ವೇಟ್ ಫ್ರೆಂಡ್ಸ್ ಹೇಳ್ತೀನಿ. ಥಿಂಕರ್ ಜಸ್ಟಿಸ್ ಅಂತ ಒಂದು ಫೌಂಟ್ ಕೊಟ್ಟಿರ್ತೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಕಲರಲ್ಲಿ ಹೋಗಿ ಇದನ್ನ ವೈಟ್ ಇಟ್ಕೊಂಡು ಸೊ ಸೈಜನ್ನು ಒಂದು 20 ಇಟ್ಕೊಳ್ಳಿ. ಸೊ 20 ಇಟ್ಕೊಂಡು ನಂತರ ಇದರಲ್ಲಿ ಎಲ್ಲಿವರೆಗೂ ಇದೆ ನೋಡಿ, ಸೊ ಅಲ್ಲಿವರೆಗೂ ಇಟ್ಕೊಂಡು ಮತ್ತು ಅದೇ ಲೇಯರ್ನ ಕಾಪಿ ಮಾಡಬೇಕು. ಸೊ ಆ ಕಾಪಿ ಬೇಡ. ಸೊ ಇವಾಗ ಜಸ್ಟ್ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದು ನಾವು ಫುಲ್ ಪೊಸಿಷನ್ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ. ಸೊ ಅದನ್ನ ಓಪನ್ ಮಾಡಿಕೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಕಣ್ಣಿಂದ ಅಂತಿದೆಯಲ್ಲ, ಸೊ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ ಮಾಡಬೇಕು. ಸೊ ಮಾಡಿದ ನಂತರ ಇಲ್ಲಿ ಈ ಲೇಯರ್ನ ಫಸ್ಟಲ್ಲಿ ಇದೆ ನೋಡಿ, ಸೊ ಈ ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಈಗ ಜಸ್ಟ್ ಬ್ಯಾಕ್ ಬಿಡಬೇಕು. ಸೊ ಬ್ಯಾಕ್ ಬಂದು ಫ್ರೆಂಡ್ಸ್, ಸೊ ಇವಾಗ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಇಲ್ಲಿ ಅದನ್ನ ಫೇಸ್ಟ್ ಮಾಡ್ಕೊಳ್ಳಿ ನೋಡಿ, ಈ ಥರ ಆ್ಯಡ್ ಆಗುತ್ತೆ. ಸೊ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಟೆಕ್ಸ್ಟಿಗೆ ಬಂದು ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡಿಕೊಂಡು ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದ ನಂತರ ಅದೇ ಲೈನ್ನ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಇವಳ ಅಂತ ಸೊ ಪ್ರಸಿದ್ಧ ಟೈಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪೇಸ್ಟ್ ಮಾಡಿಕೊಂಡು ಇದನ್ನ ಟೈಮರಿಂದ ಕಟ್ ಮಾಡ್ಕೊಳ್ಬೇಕು. ಹಾಗೆ ಇದನ್ನ ಪ್ಲೇಸ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಇದೆ ಚಂದ ಕಂಡಾಗ. ಸೊ ಇದನ್ನ ಈ ಥರ ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಚಂದ ಕಂಡಾಗ ನೋಡಿ ಫ್ರೆಂಡ್ಸ್. ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ನ ಟೈಪ್ ಮಾಡ್ಕೊಂಡು ಏನು ಹೇಳಿ
ಫ್ರೆಂಡ್ಸ್ ಇಟ್ಟ ಟೈಪ್ ಮಾಡ್ಕೊಂಡ್ರೆ ಮತ್ತೆ ಇವಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಅಲ್ಲಿ ಬಂದು ಪ್ರೆಸ್ಸಿಂಗ್ ಕ್ಲಿಕ್ ಮಾಡ್ಕೊಂಡು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಇಲ್ಲಿ ಒಂದೆರಡು ಇಮೋಜಿನ ಆ್ಯಡ್ ಮಾಡ್ಕೊಳಿತೆ. ಸೊ ಮಾಡ್ಕೊಂಡ್ರೆ ಇಲ್ಲಿ ಕಲರ್ನ 0 ಇಟ್ಕೊಂಡು ಸೊ ನಂತರ ಸೆಂಟ್ರ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ C80 ಸಿಗುತ್ತೆ. ಸೊ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಸೈಜ್ನ ಕಮ್ಮಿ ಮಾಡಿಕೊಂಡು ಸೊ ಇವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಟೆಸ್ಟ್ ಕೆಳಗೆ ಈ ಥರ ತೊಗೊಂಡ್ಬನ್ನಿ. ಸೊ ಸೈಜ್ ನಿಮ್ಗೆ ದೊಡ್ಡದಾಗಿದ್ರೆ ಮತ್ತೆ ಮೂವ್ ಟ್ರಾನ್ಸ್ಫರ್ ಹೋಗಿ ಕಮ್ಮಿ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಮಾಡಿದ ನಂತರ ಫ್ರೆಂಡ್ಸ್ ಇವಾಗ ಏನು ಮಾಡ್ಬೇಕಂದ್ರೆ ನೀವು ವಿಡಿಯೋ ಲೆಂತ್ ಎಲ್ಲಿವರೆಗೆ ನೋಡಿ ಸೊ ಅಲ್ಲಿವರೆಗೆ ಡ್ರ್ಯಾಗ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂತು ಮತ್ತೆ ಮನೋ ಎಡಿಟಿಂಗ್ ಸ್ಟುಡಿಯೋಗೆ ಹೋಗಿ ಸೊ ಇಲ್ಲಿ ನಿಮಗೆ ಫೋಟೋ ಎಫೆಕ್ಟು ಅದಕ್ಕೆ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನ ಹೋಗಿ ಈ ಥರ ಜಸ್ಟ್ ಕಾಪಿ ಆಲ್ ಎಫೆಕ್ಟ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಸೊ ಫ್ರೆಂಡ್ಸ್ ಬ್ಯಾಕ್ ಬಂದು ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಈ ಥರ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಥರ ಒಂದೊಳ್ಳೆ ಸಿಂಪಲ್ ಆಗಿರೋ ಲಿರಿಕ್ಸ್ ವಿಡಿಯೋ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಕಣ್ಣಿಂದ ಏನು ಹೇಳಿ ನೋಡಿ ಫ್ರೆಂಡ್ಸ್ ಈ ಥರ ಒಂದೊಳ್ಳೆ ಲಿರಿಕ್ಸ್ ವಿಡಿಯೋ ಕ್ರಿಯೇಟ್ ಆಗಿ ರೆಡಿ ಆಗಿರುತ್ತೆ. ಸೊ ಇದೆಲ್ಲ ಆದ ನಂತರ ಮೇಲೆ ಸೇರೋದನ್ನು ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ ಆಗಿದೆ. ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.